ಥೇಟ್ ಧೂಮ್ 2 ಸಿನಿಮಾದಂತೆ ಕಳ್ಳತನ ಮಾಡ್ತಿದ್ದ ಕಳ್ಳ ರಾತ್ರಿ ಆದ್ರೆ ಗೆಟಪ್ ಚೇಂಜ್ ಮಾಡ್ಕೊಂಡು ರಾಬ್ರಿ. ಈ ಚಿತ್ರ ಯಾರಿಗ್ ತಾನೇ ನೆನಪಿಲ್ಲ ಹೇಳಿ. ಇದು ಧೂಮ್ ಚಿತ್ರದ ದೃಶ್ಯಗಳು. ಬೆಳಿಗ್ಗೆ ನಾರ್ಮಲ್ ವ್ಯಕ್ತಿ, ಆದ್ರೆ ರಾತ್ರಿ ಆದ್ರೆ ಗೆಟಪ್ ಚೇಂಜ್ ಮಾಡಿಕೊಂಡು ಕಳ್ತನೆಗೆ ಇಳಿಯುತ್ತಿದ್ದ ರಿತಿಕ್ ರೋಷನ್. ಇದೇ ಮಾದರಿಯಲ್ಲಿ ನಮ್ಮ ಕಲಬುರಗಿಯಲ್ಲೂ ಒಬ್ಬ ಕಳ್ಳ ಧೂಮ್ ಮಾದರಿಯಲ್ಲೇ ಕಳ್ತನ ಮಾಡಿ ಇದೀಗ ಪೊಲೀಸರ ಕೈಗೆ ತಗಲಾಕಿಕೊಂಡಿದ್ದಾನೆ. ಆದ್ರೆ ವ್ಯತ್ಯಾಸ ಇಷ್ಟೇ ಕಣ್ರಿ, ಅಲ್ಲಿ ಹೈ ಸ್ಪೀಡ್ ಬೈಕ್ ಇರ್ತಿತ್ತು, ಅವರು ಬ್ಯಾಂಕ್ ಗಳನ್ನ ದರೋಡೆ ಮಾಡ್ತಿದ್ರು. ಆದ್ರೆ ಈ ಕಳ್ಳ ಗೆಟಪ್ ಬದಲಿಸಿ ನಳದ ಹಿತ್ತಾಳೆ ನಲ್ಲಿಗಳನ್ನ ಕದಿಯುತ್ತಿದ್ದ ಕಣ್ರಿ. ಹಿತ್ತಾಳೆ ನಲ್ಲಿ ನಳಗಳೇ ಈತನ ಟಾರ್ಗೆಟ್. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದ ಕಳ್ಳ ಮಹಾಶಯ. ಧೂಮ್ ಸಿನಿಮಾದಲ್ಲಿ ಅವರು ದಿನಕ್ಕೊಂದು ಬಣ್ಣ ಮತ್ತು ಗೆಟಪ್ ಚೇಂಜ್ ಮಾಡಿ ಕಳ್ತನ ಮಾಡ್ತಿದ್ರು. ಆದ್ರೆ ಈ ಕಳ್ಳ ಮಾತ್ರ ಮುಖಕ್ಕೆ ಮಾಸ್ಕ್, ಕಾಲಿಗೆ ಶೂ, ಬ್ಯಾಗ್ ತಗಲಾಕಿಕೊಂಡು ಬರ್ತಿದ್ದ ಕಣ್ರಿ. ಆದ್ರೆ ಇವನನ್ನ ನೋಡಿದ್ರೆ ಯಾರಿಗೂ ಅನುಮಾನವೇ ಬರ್ತಿರ್ಲಿಲ್ಲ. ಈತ ಕಳ್ಳ ಅನ್ನೋದಕ್ಕಿಂತ ತುಂಬಾ ಸ್ಟೈಲಿಶ್ ಆಗಿರ್ತಿದ್ದ. ಆದ್ರೆ ಕಲಬುರಗಿಯ ವಸಂತ್ ನಗರ್, ವೆಂಕಟೇಶ್ ನಗರ್, ಗಣೇಶ್ ನಗರದಲ್ಲಿ ಕಳ್ತನ ಮಾಡಬೇಕಾದ್ರೆ ಜನರ ಕೈಗೆ ತಗಲಾಕಿಕೊಂಡಿದ್ದಾನೆ. ಬೈ ದಿ ಬೈ, ಈ ಕಳ್ಳ ಕಲಬುರಗಿಯ ವಿದ್ಯಾನಗರ ನಿವಾಸಿ ನಾಗರಾಜ್. ನಗರದಲ್ಲಿ 24x7 ಕುಡಿಯುವ ನೀರಿಗಾಗಿ ಹಿತ್ತಾಳೆ ಟ್ಯಾಪ್ ಗಳನ್ನ ಅಳವಡಿಸಿದ್ದಾರೆ. ಅವುಗಳನ್ನೇ ಕದ್ದು ಪರಾರಿಯಾಗ್ತಿದ್ದ. ಆದ್ರೆ ಕಳ್ಳನ ಟೈಮ್ ಸರಿ ಇರ್ಲಿಲ್ವೇನೋ ಅಥವಾ ಆತನ ಹಣೆ ಬರಹ ಚೆನ್ನಾಗಿರ್ಲಿಲ್ವೇನೋ ಗೊತ್ತಿಲ್ಲ ಕಣ್ರಿ. ನಲ್ಲಿಗಳಿಗೆ ಹಾಕಿದ ಹಿತ್ತಾಳೆ ಟ್ಯಾಪ್ ಯಾರು ಕದಿಯುತ್ತಾರೆ ಅನ್ನೋದು ಕಾರ್ಪೊರೇಷನ್ ಅವರಿಗೆ ದೊಡ್ಡ ತಲೆನೋವಾಗಿತ್ತು. ಆದ್ರೆ ಕಳ್ಳನ ಕೈ ಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆದಾಗ್ಲೇ ಗೊತ್ತಾಗಿತ್ತು ಇಲ್ಲಿ ಕಳ್ಳನ ಕೈ ಚಳಕ ಇರೋದು. ಅದೇ ರೀತಿ ಹೊಸದಾಗಿ ನಲ್ಲಿ ಟ್ಯಾಪ್ ಗಳನ್ನ ಅಳವಡಿಸಲಾಗಿತ್ತು. ಸಾರ್ವಜನಿಕರು ಕಳ್ಳನಿಗಾಗಿ ಹೊಂಚು ಹಾಕಿ ಕೂತಿದ್ರು. ಎಂದಿನಂತೆ ಹೊಸದಾಗಿ ನಲ್ಲಿ ಟ್ಯಾಪ್ ಗಳನ್ನ ಅಳವಡಿಸುವ ಸಮಯದಲ್ಲೇ ರಾತ್ರಿ ವೇಳೆ ವೇಷ ಮರೆಸಿಕೊಂಡು ಕಳ್ಳ ಬಂದಿದ್ದ. ಆತ ಟ್ಯಾಪ್ ಗಳನ್ನ ಕದಿಯಬೇಕಾದ್ರೆ ಕಳ್ಳ ಸಾರ್ವಜನಿಕರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದ ಕಣ್ರಿ. ಕಳ್ಳನನ್ನ ಹಿಡಿದು ಸಾರ್ವಜನಿಕರು ಸರಿಯಾಗಿ ಒಂದೆರಡು ತದಕಿದ್ರು. ಕಳ್ಳನನ್ನ ಪೊಲೀಸರಿಗೆ ಒಪ್ಪಿಸಿದಾಗ ಕಳ್ಳ ತಾನೇ ಕಳ್ಳತನ ಮಾಡ್ತಿದ್ದ ಬಗ್ಗೆ ಒಪ್ಕೊಂಡಿದ್ದ. ನಿಜಕ್ಕೂ ಎಂತವರೆಲ್ಲ ನಮ್ಮ ಸಮಾಜದಲ್ಲಿ ಇರ್ತಾರೆ ಅನ್ನೋದಕ್ಕೆ ಈ ಕಳ್ಳನೇ ಸಾಕ್ಷಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಕಲಬುರ್ಗಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.